ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಈ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ವತಿಯಿಂದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ಪ್ರಾಸಿಕ್ಯೂಷನ್ ಇವತ್ತು ಮಾನ್ಯ ರಾಜ್ಪಾಲರು ಇವತ್ತು ಪ್ರಾಸಿಕ್ಯೂಷನನ್ನು ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ದೂರ ಮೇಲೆ ಪ್ರಾಸಿಕ್ಯೂಷನ್ ಹಕ್ಕು ಕೊಟ್ಟಿದ್ದಾರೆ. ಅದು ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ತಮಗೆಲ್ಲ ಗೊತ್ತಿದ್ದಂಗೆ ಇದು ಮಾನ್ಯ ಮುಖ್ಯಮಂತ್ರಿದ ಪಾತ್ರ ಏನೇನೂ ಇಲ್ಲ. ಇದು ಬೇಕಂತ ಷಡ್ಯಂತ್ರ ಮಾಡಿ ಈಗ ರಾಜ್ಪಾಲರ ಕಚೇರಿನ BJP ಕಚೇರಿ ಮಾಡ್ಕೊಂಡು ಬೇಕಂತಾನೆ ಇದು ಪ್ರಾಸಿಕ್ಯೂಷನ್ನ ಸ್ಯಾಂಕ್ಷನ್ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಏನಿದೆಯಾ ಅಂತ ತಮಗೆಲ್ಲ ಕೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ BJP ಮುಖಂಡರಿರಲಿ, JDS ಮುಖಂಡರಿಗಿರಲಿ, ಮಾನ್ಯ ಮುಖ್ಯಮಂತ್ರಿ ಪಾತ್ರ ಏನಿದೆ? ಈ ಜಾಗ ಏನು ಮೂಡ ಜಾಗ ಏನಿವತ್ತು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದಾರೆ, ಆ ಜಾಗನ 1937ನಲ್ಲಿ 1935ದಲ್ಲಿ ದೇವರಾಜ್ ಅವ್ರ ತಂದೆ ಅವರು ಆ್ಯಕ್ಷನಲ್ಲಿ ಸ್ವಾತಂತ್ರ್ಯ ಬರೋದ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಬರೋದ ಮುಂಚೆನೇ ₹1 DC ಆ್ಯಕ್ಷನ್ನಲ್ಲಿ ₹1 ಕೊಂಡ್ಕೊಳ್ತಾರೆ. ಅದಾದಮೇಲೆ ಅವ್ರಿಗೆ 3 ಜನ ಮಕ್ಕಳು ಇರ್ತಾರೆ. 3 ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಮಗನಿಗೆ ಈ ಭಾಗ ಹೋಗ್ತದೆ, ಈ ಪಾಲು ಅವನಿಗೆ ಹೋಗ್ತದೆ. 3 ಎಕರೆ 16 ಗುಂಟೆ ಏನು ಮೂಡ ಜಾಗ ಇದೆ ಅವ್ರು ಹೋಗ್ತದೆ. ಅವ್ರೇನು ಮಾಡ್ತಾರೆ, ಮಲ್ಲಿಕಾರ್ಜುನ ಅಂತ ಮನೆ ಸಿದ್ದರಾಮಯ್ಯ ಅವರು ಬಾಮೈದ ಮಲ್ಲಿಕಾರ್ಜುನಗೆ 2004ಅಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಅವ್ರು ತಗೊಂಡು ಡಿನೋಟಿಫೈ ಮಾಡಿ 2010ಅಲ್ಲಿ ಅವ್ರ ಅಕ್ಕನ ಹೆಸರು ಕೊಡ್ತಾರೆ, ಗಿಫ್ಟ್ ಮಾಡ್ತಾರೆ. ಅವ್ರ ಅಕ್ಕನ ಹೆಸರಲ್ಲಿ ಗಿಫ್ಟ್ ಮಾಡ್ತಾರೆ. ಅದಾದಮೇಲೆ ಮೂಡಾದವ್ರು ಏನು ಮಾಡ್ತಾರೆ, ಇವ್ರದೇ ಜಾಗ ಅಲ್ಲಿ 3 ಎಕರೆ 16 ಗುಂಟೆದಲ್ಲಿ ಮೂಡಾದವರು ಲೇಔಟ್ ಗಮನಕ್ಕೆ ತಂದಾರೆ, ನೋಟಿಸ್ ಕೊಡ್ತಾರೆ, ಸೈಡ್ ಮಾಡಿ ಸೈಡ್ಗಳು ಹಂಚ್ಬಿಡ್ತಾರೆ. ಗೊತ್ತಾದ್ಮೇಲೆ ಪತ್ರ ಬರೀತಾರೆ, ಈ ಥರ ನಮ್ಮ ಜಾಗದಲ್ಲಿ ನೀವು ಸೈಡ್ ಮಾಡಿ ಹಂಚ್ಬಿಟ್ಟಿದ್ದೀರಾ, ನಮ್ಮ ನ್ಯಾಯನ ಕೊಡಿ, ಪರಿಹಾರನ ಕೊಡಿ ಅಂತ ಕೇಳ್ಕೊತಾರೆ. ಮನೆ ಸಿದ್ದರಾಮಯ್ಯ ಕಾಲದಲ್ಲಿ ಪರಿಹಾರ ಕೊಡಲ್ಲ. 2020ಅಲ್ಲಿ ಮನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವ್ರ ಕಾಲದಲ್ಲಿ BJP ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ. ಅವ್ರ ಕಾಲದಲ್ಲಿ ಇವ್ರಿಗೆ ಅನ್ಯಾಯ ಆಗಿಬಿಟ್ಟೆ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು 14 ಸೈಡನ್ನು ಕೊಡ್ತಾರೆ. ಬರೀ 14 ಸೈಡ್ ಇಲ್ಲ, 125 ಸೈಡಲ್ಲಿ 14 ಸೈಡನ್ನು ಕೊಡ್ತಾರೆ. ಕೊಟ್ಟ 14 ಸೈಡನ್ನು ಕೊಡ್ತಾರೆ. ಮತ್ತು ಮುಖ್ಯಮಂತ್ರಿ ಪಾತ್ರ ಏನಿದೆ? ನಮ್ಮ ಸರ್ಕಾರದಲ್ಲಿ ಆಯ್ತಾ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆಯ್ತಾ? ಅವ್ರ ಜಾಗ ಸೈಡ್ ಆಲ್ಟ್ರೇಟ್ ಕೊಡಬೇಕಾಗಿತ್ತು, ಸೈಡ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವ್ಯಾವ ಮೂಡಾದಲ್ಲಿ ಸೈಡ್ ಅಕ್ವೈರ್ ಮಾಡ್ತೀವಿ, ಯಾರಿಗಾನ ಇದ್ದಿದ್ರೆ 50-50 ಶೇರಿಂಗ್ ಅಂತ ಕೊಡ್ತಾರೆ. ಇದು 50-50 ಶೇರಿಂಗು 50-50 ಲೆಕ್ಕನೂ ಬರಲ್ಲ, ಅದಕ್ಕಿಂತ ಕಡಿಮೆ ತಗೊಂಡಿರ್ತಾರೆ. ಬೇಕಂತ ಇವರು ಸಿದ್ದರಾಮಯ್ಯ ಅವರು ಪಾಪ್ಯುಲಾರಿಟಿ ಸಹಿಸ್ಲಾರೆ ಏನಾರ ಮಾಡಿ ಸರ್ಕಾರ ತೆಗಿಬೇಕಂತ ಪ್ರಯತ್ನ ಮಾಡ್ತಾರೆ. ಮನೆ ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಇಡೀ ದೇಶದಲ್ಲಿ 450 ಮೇಲೆ MLAಗಳನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ. ಒಬ್ಬೊಬ್ಬ MLAಗೆ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಅಂತ ಮನೆ ಕೃಷ್ಣ ಬೈರೇಗೌಡರು ಹೇಳಿಲ್ಲ. ಒಬ್ಬೊಬ್ಬ MLAಗೆ ಕನಿಷ್ಠ 20ಇಂದ ನಮ್ಮಲ್ಲಿ ನೀವು ನೋಡಿರ್ಬೋದು 2008ಅಲ್ಲಿ ಯಾವತ್ತೂ BJPಗೆ ಮ್ಯಾಂಡೇಟ್ ಕರ್ನಾಟಕ ರಾಜ್ಯದ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ, ಯಾವತ್ತೂ ಮ್ಯಾಂಡೇಟ್ ಬಂದಿಲ್ಲ ಅವ್ರಿಗೆ. 2010ಅಲ್ಲಿ ಅದು 2008ಅಲ್ಲಿ 110 ಸೀಟ್ ಬರೋಕ್ಕೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು 2020 ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ 20 ತಿಂಗಳು ಆದಮೇಲೆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಬಿಟ್ಕೊಡ್ಬೇಕಾಗಿತ್ತು. ಯಡಿಯೂರಪ್ಪನ ಬಿಟ್ಕೊಟ್ಟಿಲ್ಲ ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಮೆಸೇಜ್ ಹೋಯ್ತು, ಇಲ್ಲಪ್ಪ ಜನತಾದಳ ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಇವ್ರು ನ್ಯಾಯ ಕೊಡಬೇಕಂತ ಹೇಳ್ಬಿಟ್ಟು, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಲ್ಲಿ ಒಂಥರ ಸಿಂಪತಿ ಹೋಯ್ತು. ಆ ಸಿಂಪತಿಯಲ್ಲಿ ಎಷ್ಟು ಗೆದ್ದಿದ್ದು? 110 ಸೀಟ್ ಗೆದ್ದಿದ್ದವರು. ಮ್ಯಾಜಿಕ್ ನಂಬರ್ ಅವ್ರಿಗೆ 113 ಬಂದಿಲ್ಲ, ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮುಖಾಂತರ ಅವ್ರ ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ಏನು ನಮ್ಮ ಮೇಲೆ ಇದು ನ್ಯಾಯಬದ್ಧ ಆಗಿರೋದು ಮೂಡೋದು ಏನು ಮನೆ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಅದು ನ್ಯಾಯಬದ್ಧ ಆಗಿರೋದು ಯಾವುದು ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇಲ್ಲ. 2008ಅಲ್ಲಿ ಏನು ರಾಜ್ಯದ ಜನ 110 ಸೀಟ್ ಇವ್ರನ್ನ ಇಲ್ಲ, ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಭಾಳ ಸತಿ ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ಒಳ್ಳೆ ಸರ್ಕಾರ ಕೊಡ್ಬೋದಂತ ಜನ ನಿರೀಕ್ಷೆ ಇಟ್ಕೊಂಡು 110 ಸೀಟ್ಗೆ ಅಂದರು ಆಪರೇಷನ್ ಕಮಲ ಮಾಡ್ಕೊಂಡು ಸರ್ಕಾರನ ರಚನೆ ಮಾಡಿದ್ರು. ಇವತ್ತು ನಮ್ಮ ಮೇಲೆ ಏನು ಆರೋಪ ಮಾಡ್ತಾರೆ ಮಾತ್ರ ವಿಜೇಂದ್ರ ಅವ್ರಿಗೆ ನೇರವಾಗಿ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಏನು ನಮ್ಮ ಏನು ಪಾತ್ರ ಇಲ್ಲ ಅದಲ್ಲಿ ನಮ್ಮ ಮೇಲೆ ತಾವು ಆರೋಪ ಹೊಡಿಸ್ತಾ ಇದ್ದಿಲ್ಲ ವಿಜೇಂದ್ರ ಅವರೇ. ಇಡೀ ದೇಶದಲ್ಲಿ ಯಾರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಜೈಲು ಯಾರನ್ನ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಅಪ್ಪಾಜಿ ಯಡಿಯೂರಪ್ಪ ಅವರೊಬ್ಬರೇ ಅಲ್ಲ, ಅದ್ರ ಜೊತೆಯಲ್ಲಿ 9 ಜನ ಮಂತ್ರಿಗಳು ಜೈಲು ಹೋಗಿರೋದು. 9 ಜನ ಮಂತ್ರಿಗಳು ಜೈಲು ಹೋಗಿರೋದು. ಇವತ್ತು ನಮ್ಮ ಮೇಲೆ ಹೇಳ್ತಾ ಇದ್ರ
ಇಷ್ಟೇ ಇವರು ಏನಕ್ಕೆ ಸಹಿಸಕ್ಕಾಗ್ತಾ ಇಲ್ಲ ಅಂದರೆ ಇವತ್ತು ನಾವು ಅಲ್ಲಿ 5 ಗ್ಯಾರಂಟಿ ಇವರೇನು ನಿರೀಕ್ಷೆ ಇಟ್ಟಿರಲಿಲ್ಲ. ಈ 5 ಗ್ಯಾರಂಟಿಯನ್ನು ಲಾಗು ಮಾಡ್ತಾರೆ. ಬರೀ ಚುನಾವಣೆ ಘೋಷಣೆ ಮಾಡಿರೋದು ಇವರು. ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕಾಗಲ್ಲ. ಈ 5 ಗ್ಯಾರಂಟಿನ ಲಾಗು ಮಾಡಬೇಕಾದ್ರೆ ಕನಿಷ್ಠ 55,000 ಇಂದ 60,000 ಕೋಟಿ ಆಗ್ತದೆ. ಈ 5 ಗ್ಯಾರಂಟಿ ಲಾಗು ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲೇ ಈ 5 ಗ್ಯಾರಂಟಿನ ಲಾಗು ಮಾಡಿದ್ವಿ. ಅವ್ರು ನಿರೀಕ್ಷೆ ಇಟ್ಟಿರಲಿಲ್ಲ ನಾವು ಲಾಗು ಮಾಡ್ತೀವಿ ಅಂತ. ನಾವು ನಿರೀಕ್ಷೆ ಇಟ್ಟಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮನೆ ವಿಜೇಂದ್ರ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೇಳಕ್ ಬಯಸ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ನಿರೀಕ್ಷೆ ಇಟ್ಟಿದ್ವಿ 18 ಇಂದ 20 ಸೀಟ್ ಗೆಲ್ತೀವಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿರೀಕ್ಷೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ. ನಾವು ಒಂದಿದ್ದು 9 ಗೆದ್ವಿ. ಆದರೆ ನಾವು ಪರ್ಸೆಂಟೇಜ್ ನೋಡ್ಕೊಂಡ್ರೆ 9 ಗೆದ್ದಿರ್ಬೋದು. 2019 ಏನು ಪರ್ಸೆಂಟೇಜ್ ಬಂದಿತ್ತು ಅದಕ್ಕಿಂತ 10% ನಮ್ಗೆ ಜಾಸ್ತಿ ಮತ ಬಂದಿದೆ.